ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ಸೂರ್ಯ ಮಾತಾಡ್ತಾ ಇದ್ದೀನಿ. ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನು ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಹಾಗೆ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂತೂ ಇಂತೂ ಉಪಚುನಾವಣೆ ಮುಗೀತು. 2018 2023ಗೆ ಕಂಪೇರ್ ಮಾಡಿದ್ರೆ ಈ ಸಲ ವೋಟಿಂಗ್ ಜಾಸ್ತಿ ಆಗಿದೆ. ಶಿಗಾವಿಲಾಗಿರ್ಬೋದು, ಸಂಡೂರಲ್ಲಾಗಿರ್ಬೋದು, ಚನ್ನಪಟ್ಟಣ, ಬೊಂಬೆಯನಾಡು ಅಲ್ಲಾಗಿರ್ಬೋದು, 3 ಕಡೆ ವೋಟಿಂಗ್ ಜಾಸ್ತಿ ಆಗಿದೆ, ಪ್ರಮಾಣ ಜಾಸ್ತಿ ಆಗಿದೆ. ಶಿಗಾವಿ ಮತ್ತು ಸಂಡೂರು ಬಿಟ್ಬಿಡೋಣ, ಅದು ನೆಕ್ಸ್ಟ್ ಎಪಿಸೋಡಲ್ಲೇ ಮಾತಾಡ್ತೀನಿ. ಈಗ ಚನ್ನಪಟ್ಟಣ, ಅಭಿಮನ್ಯು ವರ್ಸಸ್ ಸೈನಿಕ. ಹೌದು ಸ್ನೇಹಿತರೆ, ನಿಖಿಲ್ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್. ಕಾಂಗ್ರೆಸ್ ಅಭ್ಯರ್ಥಿ CP ಯೋಗೇಶ್ವರ್ ಅವರು ನಿಂತಿದ್ದರು. ಹಾಗೆ ಅವರ ಆಪೋಸಿಟ್ ಆಗಿ ಮೈತ್ರಿ ಅಭ್ಯರ್ಥಿ ಅಂದರೆ BJP ಮತ್ತು JDS ಮೈತ್ರಿ ಆಗಿರೋ ಕಾರಣಕ್ಕೆ ನಿಖಿಲ್ ಕುಮಾರಸ್ವಾಮಿ ಕಣಕ್ಕಿಳಿದಿದ್ರು. ಲಾಸ್ಟ್ ಟೈಮ್ ಕೊನೆ ಮೂಮೆಂಟಲ್ಲಿ CP ಯೋಗೇಶ್ವರ್ ಅವರು BJPಯಿಂದ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ. ಯಾವ ಕಾರಣಕ್ಕೋಸ್ಕರ ಹಂತ ಹಂತವಾಗಿ ಹೇಳ್ಕೊತಾ ಹೋಗ್ತೀನಿ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDS ಇಂದ ಟಿಕೆಟ್ ಕೊಟ್ಟರು. ಎಲೆಕ್ಷನ್ ಎಲ್ಲ ಮುಗಿದಿದೆ. ಇನ್ನು ನವೆಂಬರ್ 23ಕ್ಕೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಚನ್ನಪಟ್ಟಣದಲ್ಲಿ ಒನ್ ಸೈಡ್ ಅಂತ ಹೇಳಿದ್ದಾರೆ. ಸ್ವತಃ CP ಯೋಗೇಶ್ವರ್ ಅವರೇ ಮೈತ್ರಿ ಅಭ್ಯರ್ಥಿನ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ ಅಂತ ಎಲೆಕ್ಷನ್ ಆದಮೇಲೆ ಅವರೇ ಹೇಳ್ಕೊಂಡಿದ್ದಾರೆ. ಇದು ಎಷ್ಟು ಸರಿ? ಯಾಕೆಂದರೆ ನಾನು BJPಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದೀನಿ. ಹಾಗಾಗಿ ಮೈತ್ರಿ ಅಭ್ಯರ್ಥಿಗೆ ಚನ್ನಪಟ್ಟಣದಲ್ಲಿ ವರ್ಕೌಟ್ ಆಗಿದೆ. ನಮ್ಮ ಒಕ್ಕಲಿಗರ ಸಮುದಾಯದವರು 1,05,000 ಜನ ಇದ್ದಾರೆ. ಅವರು ಕೂಡ ನನ್ನ ಈ ಸಲ ಕೈ ಬಿಟ್ಟಿದ್ದಾರೆ. ಬಿಕಾಸ್ ಆಫ್ CP ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಹೋಗಿರೋದು ಕಾರಣ ಜನಗಳಿಗೆ ನಿರಾಸೆ ಆಗಿದೆ. ಇನ್ ಕೇಸ್ ನಿಮಗೆ BJPಲೇ ಹುಡುಕೊಂಡಿದ್ರೆ CP ಯೋಗೇಶ್ವರ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದ್ರು. ಹಾಗೆ ಅವರ ವರ್ಚಸ್ ಇನ್ನೂ ಜಾಸ್ತಿ ಆಗ್ತಿತ್ತು. CP ಯೋಗೇಶ್ವರ್ ಅವರು ಹೇಳಿರೋ ಪ್ರಕಾರ ನಾನೊಂದು IPL ಟೀಮಲ್ಲಿ ಪ್ಲೇಯರ್ ಇದ್ದಂಗೆ ಅಂತ ಹೇಳಿದ್ದಾರೆ. ಯಾಕಂದರೆ 1 ವರ್ಷ ಈ ಪಕ್ಷದಲ್ಲಿ ಇರ್ತೀನಿ, ಇನ್ನೂ 3 ವರ್ಷ ಈ ಪಕ್ಷದಲ್ಲಿ ಇರ್ತೀನಿ, ಇನ್ನು 1 ವರ್ಷ ಬೇರೆ ಪಕ್ಷದಲ್ಲಿ ಇರ್ತೀನಿ. ಈ ಯಾವ ಪಕ್ಷದಲ್ಲೂ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತ್ಕೋತೀನಿ ಅಂತ ಸ್ವತಃ CP ಯೋಗೇಶ್ವರ್ ಅವರೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಎಷ್ಟು ಸರಿ? ಹಾಗೆ ನಿಮಗೆ ಚನ್ನಪಟ್ಟಣದಲ್ಲಿ 250 ಕೋಟಿ ಈ ಎಲೆಕ್ಷನ್ಗೆ, ಉಪಚುನಾವಣೆಗೆ ಖರ್ಚಾಗಿದೆ ಅಂತ ಅಂದಾಜು ಹೇಳಲಾಗ್ತಿದೆ. ಯಾಕೆಂತ ಹೇಳಿದ್ರೆ ಬೆಂಗಳೂರಲ್ಲಿ 28 ಕ್ಷೇತ್ರಗಳಿದೆ. 28 ಕ್ಷೇತ್ರ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಒಂದೊಂದು ಕ್ಷೇತ್ರಕ್ಕೂ 10 ಕೋಟಿ ಕೊಡ್ತಾರೆ ಅನುದಾನ. ಬಟ್ 200ರಿಂದ 250 ಕೋಟಿ ಖರ್ಚು ಮಾಡಿದ್ದಾರೆ ಅಂದರೆ ಚನ್ನಪಟ್ಟಣದಲ್ಲಿ ಉಪಚುನಾವಣೆಗೆ ಖರ್ಚಾಗಿರೋ ಹಣ 200ರಿಂದ 250 ಕೋಟಿ. ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ಹಣ ಸುರಿದಿದ್ದಾರೆ? ಬೆಂಗಳೂರಲ್ಲಿ 28 ಕ್ಷೇತ್ರಗಳಿದೆ. 10 ಕೋಟಿ ಕೊಡ್ತಾರೆ ಗೌರ್ಮೆಂಟಿಂದ ಅನುದಾನವಾಗಿ, 10 ಕೋಟಿ ಕೊಡ್ತಾರೆ. ಬಟ್ 200ರಿಂದ 250 ಕೋಟಿ ಚನ್ನಪಟ್ಟಣಕ್ಕೆ ಅಮೌಂಟ್ ಖರ್ಚಾಗಿದೆ ಎಲೆಕ್ಷನ್ಗೆ ಅಂತ ಹೇಳಿದ್ರೆ ಯಾರೂ ಕೂಡ ಊಹೆನೂ ಮಾಡ್ಕೊಂಡಿರಲಿಲ್ಲ ಚನ್ನಪಟ್ಟಣಕ್ಕೆ ಇಷ್ಟೊಂದು ಹಣ ಖರ್ಚು ಮಾಡಬೇಕು ಅಂತ. ಯಾಕೆಂತ ಹೇಳಿದ್ರೆ ಯಾವುದೇ ಪಕ್ಷದವರಾಗಿದ್ರೂ ಖರ್ಚು ಮಾಡೋ ನೆಸೆಸಿಟಿ ಇರಲ್ಲ. ಬಟ್ ಭಯ, ಎಲ್ಲಿ ಸೋತ್ಬಿಡ್ತೀವಿ ಅನ್ನೋ ಭಯ ಸ್ಪರ್ಧಿಗಳಿಗೆ ಮತ್ತು ಆ ಟೀಮ್ ಲೀಡರ್ಸ್ಗೆ ಭಯ ಇದ್ದೇ ಇರುತ್ತೆ. ಯಾಕೆಂದರೆ ಸೋತ್ಬಿಟ್ರೆ ಏನಪ್ಪ, ಜನಗಳು ಯಾವ ರೀತಿ ತಿರ್ಕೊಂಡ್ಬಿಡ್ತಾರೆ, ಬೇರೆ ಪಕ್ಷದವ್ರು ವೋಟ್ ಹಾಕ್ಬಿಡ್ತಾರೆ ಅಂತ ಭಯಕ್ಕೇನೆ ಇಷ್ಟೊಂದು ಹಣ ಸುರಿದಿದ್ದಾರೆ. ಅದು ಕಾಣುತ್ತೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಚನ್ನಪಟ್ಟಣ ಜನ ಹೇಳೋ ಪ್ರಕಾರ ಮನೆ ಬಾಗಿಲಿಂದ ಆಚೆ ಬರೋದಕ್ಕೆ 500 ರೂಪಾಯಿ, ಬಾಗಿಲಿಂದ ಗೇಟಿಗೆ ಬರೋದಕ್ಕೆ 500 ರೂಪಾಯಿ, ಗೇಟಿಂದ ಸಭೆಗೆ ಬರೋದಕ್ಕೆ 500 ರೂಪಾಯಿ.
ಒಬ್ಬೊಬ್ಬ ಮನುಷ್ಯನಿಗೆ 1,500. ಹಾಗೆ ಇದ್ರ ಜೊತೆಗೆ ಒಂದು ಪಕ್ಷದವರು ಒಂದೊಂದು ಓಟಿಗೆ 2,000 ಕೊಟ್ಟಿದ್ದಾರೆ. ಹಾಗೆ ಇನ್ನೊಂದು ಪಕ್ಷದವರು ಅವ್ರು 2,000 ಕೊಟ್ಟಿದ್ದಾರೆ, ನಾವೇನು ಕಮ್ಮಿ ಇಲ್ಲ, ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಒಂದೊಂದು ಓಟಿಗೆ 3,000 ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಒಬ್ಬೊಬ್ರಿಗೆ ಹೆಣ್ಮಕ್ಳಿಗೆ ಸೀರೆ, ಆಮೇಲೆ ದೀಪಗಳು, ಬೆಳ್ಳಿ ದೀಪಗಳು, ಹಾಗೆ ಕೋಳಿ ತಿನ್ನೋರಿಗೆ ಕೋಳಿ, ಮಟನ್ ತಿನ್ನೋರಿಗೆ ಮಟನ್ನು, ಕೈಮಾ ತಿನ್ನೋರಿಗೆ ಕೈಮಾ ಕೊಟ್ಟಿದ್ದಾರೆ. ಯಾವ ಮುಖಾಂತರ ಕೊಟ್ಟಿದ್ದಾರೆ ಅಂದರೆ ಕೂಪನ್ ಮುಖಾಂತರ ಕೊಟ್ಟಿದ್ದಾರೆ. ಇದು ಸತ್ಯ. ಅಂದರೆ ಒಂದೊಂದು ಓಟಿಗೆ 2 ಪಕ್ಷದಿಂದ 5,000, 1,500, 6,500. ಕೋಳಿ ರೂಪ ಕೊಡ್ತಿಲ್ಲ, ಅವರು ಕೋಳಿ ಹಾಕಿ ಕೊಡ್ತಿಲ್ಲ, ಇಲ್ಲ ಮಟನ್ ರೂಪದಲ್ಲಿ ಕೊಡ್ತಿಲ್ಲ, ಕೂಪನ್ ಮುಖಾಂತರ ಕೊಟ್ಟಿದ್ದಾರೆ. ಕೂಪನ್ ಕೊಟ್ಟರೆ ನಿಮ್ಮ ಮಟನ್ ಅಂಗಡಿಯಲ್ಲಿ, ಚಿಕನ್ ಅಂಗಡಿಯಲ್ಲಿ ಕೋಳಿ ಹೊಡ್ಕೊಡ್ತಾರೆ, ಹಾಗೆ ಮಟನ್ ಹೊಡ್ಕೊಡ್ತಾರೆ. ಇಷ್ಟೆಲ್ಲ ಮಾಡಬೇಕಾ? ಹೌದು ಸ್ನೇಹಿತರೆ, ಇಲ್ಲ ಅಂದರೆ ಸೋತ್ಬಿಡ್ತಾರೆ ಅನ್ನೋ ಭಯದಲ್ಲಿ ಇದನ್ನೆಲ್ಲ ಎರಡೂ ಪಕ್ಷದವರು ಮಾಡಿದ್ದಾರೆ. ಇದ್ರ ಜೊತೆಗೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಒಂದು 4-5 ಜನ ನಿಂತಿದ್ದಾರೆ. ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ವೋಟ್ ಡಿವೈಡ್ ಮಾಡೋದಕ್ಕೆ ಇದನ್ನು ಎರಡೂ ಪಕ್ಷದಿಂದ ಮಾಡಿಸಿದ್ದಾರೆ ಅಂತ ಮೂಲಗಳು ತಿಳಿದು ಬಂದಿದೆ. CP ಯೋಗೇಶ್ ಅವರು ಹೇಳೋ ಪ್ರಕಾರ ನನಗೆ ಮುಸ್ಲಿಂ ಓಟು ಕೂಡ ಈ ಸಲ ವರ್ಕೌಟ್ ಆಗಿಲ್ಲ. ಏಕೆ ಅಂತ ಹೇಳಿದ್ರೆ ಮುಸ್ಲಿಮವರು, ನಾನು ಆಗಲೇ ಹೇಳ್ದಂಗೆ ಮುಸ್ಲಿಮವರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ಏನಿಲ್ಲ. ಯಾಕೆ ಅಂತ ಹೇಳಿದ್ರೆ ದೇವೇಗೌಡರು ವರ್ಚಸ್ಸಿದೆ ಚನ್ನಪಟ್ಟಣದಲ್ಲಿ, ಹಾಗೆ ಕುಮಾರಸ್ವಾಮಿ ಅವರ ವರ್ಚಸ್ಸಿದೆ. ಹಾಗಾಗಿ ಅವ್ರ ಮಕ್ಕ ನೋಡಿಕೊಂಡು ಮುಸ್ಲಿಮವರು JDS ಅಭ್ಯರ್ಥಿಗೆ, ಅಂದರೆ JDS ಮತ್ತು BJP ಅಭ್ಯರ್ಥಿಗೆ ನಿಖಿಲ್ ಕುಮಾರಸ್ವಾಮಿಗೆ ವೋಟ್ ಹಾಕಿರಬಹುದು. CP ಯೋಗೇಶ್ ಅವರು ಯಾಕಾಗಿ ಈ ಥರ ಸ್ಟೇಟ್ಮೆಂಟ್ ಕೊಟ್ಟರು? ಮೈತ್ರಿ ಅಭ್ಯರ್ಥಿಗೆ ವರ್ಕೌಟ್ ಆಗಿದೆ ಚನ್ನಪಟ್ಟಣ ಕ್ಷೇತ್ರ ಅಂತ ಹೇಳಿದರು. ಯಾವ ಕಾರಣಕ್ಕೋಸ್ಕರ ಹೇಳಿದ್ರು? ಆಮೇಲೆ ಪ್ರತಿನಿತ್ಯ ಕ್ಯಾನ್ವಾಸ್ ಮಾಡ್ತಿರೋ CP ಯೋಗೇಶ್ವರ್ ಅವರು, ಹಾಗೆ ಕಾಂಗ್ರೆಸ್ DK ಶಿವಕುಮಾರ್ ಆಗಿರ್ಬೋದು, DK ಸುರೇಶ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಎಲ್ಲರೂ ಕ್ಯಾನ್ವಾಸ್ ಮಾಡ್ಕೊಂಬಂದರು. ಎಲ್ಲರೂ ಕ್ಯಾನ್ವಾಸು ಓಕೆ ಆಗಿತ್ತು, ಖುಷಿ ಕೊಟ್ಟಿತ್ತು. CP ಯೋಗೇಶ್ವರ್ ಅವರಿಗೆ ಒಂದು ಸ್ವಲ್ಪ ಭರವಸೆ ಇತ್ತು. ಈ ಜಮೀರ್ ಅಹಮದ್ ಇದ್ದಾರಲ್ಲ, ಅವರು ಮಾಡಿದ ಎಡವಟ್ಟು ಅನಿಸುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದು 15,000-20,000 ವೋಟು ಕಮ್ಮಿ ಆಗಬಹುದು ಕಾಂಗ್ರೆಸ್ಗೆ. ಯಾಕೆಂದರೆ ಅವ್ರು ಮಾಡಿದ ಎಡವಟ್ಟು. ಒಬ್ಬ ಮುಖ್ಯಮಂತ್ರಿಗೆ, ಮಾಜಿ ಮುಖ್ಯಮಂತ್ರಿಗೆ, ಹಾಗೆ ಮಿನಿಸ್ಟರ್ ಆಗಿದ್ದಾರೆ, ಪ್ರೆಸೆಂಟ್ ಮಿನಿಸ್ಟರ್ ಆಗಿದ್ದಾರೆ, ಅವ್ರಿಗೆ ಆ ಥರ ಕರಿಯ ಅನ್ನೋದು ಶೋಭೆ ತರುತ್ತಾ ಅಂತ ಕೆಲವು ಜನ ಪ್ರಶ್ನೆ ಹಾಕಿದ್ದಾರೆ. ಯಾರಿಗೆ? ಜಮೀರ್ ಅಹಮದ್ ಅವ್ರಿಗೆ. ನನ್ನ ಸ್ನೇಹಿತ ಅಂತ ಹೇಳ್ತಾರೆ. ಸ್ನೇಹಿತ ಅಂತ ಹೇಳಿದ್ರೆ ಫೋನಲ್ಲಿ ಕರ್ಕೊಳ್ರಿ ನೀವು, ಇಲ್ಲ ಮನೆಗೆ ಹೋಗಿ ಕರೀರಿ, ಇಲ್ಲ ನಿಮ್ಮ ಮನೆಗೆ ಕರ್ಸ್ಬಿಟ್ಟು ಕರೀರಿ, ಊಟಕ್ಕೆ ಕರೆದ್ಬಿಟ್ಟು ಆ ಥರ ಮಾತಾಡಿ. ನಿಮಗೆ ಒಬ್ಬ ಮೀಡಿಯಾ ಮುಂದೆ ನೀವು ಮಿನಿಸ್ಟರ್ ಆಗಿ ಇನ್ನೊಬ್ಬ ಸೆಂಟ್ರಲ್ ಮಿನಿಸ್ಟ್ರಿಗೆ ಯಾವ ರೀತಿ ಗೌರವ ಕೊಡಬೇಕು, ಇದನ್ನೆಲ್ಲ ಜನ ನೋಡ್ತಾ ಇರ್ತಾರೆ. ಹಾಗಾಗಿ ಈ ವಿಷಯಕ್ಕೆ 15,000-20,000 ವೋಟು ಮೈತ್ರಿ ಅಭ್ಯರ್ಥಿಗೆ ಪ್ಲಸ್ ಆಯಿತು. ಯೋಗೇಶ್ವರ ಹೇಳಿದ್ದಾರೆ, ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟು ಈ ರೀತಿ ಹೇಳಿದ್ದು ನನಗೆ ಮೈನಸ್ ಆಗಬಹುದು ಅಂತ ಸ್ಟೇಟ್ಮೆಂಟ್ ಕೂಡ CP ಯೋಗೇಶ್ವರ್ ಅವರು ಕೊಟ್ಟಿದ್ದಾರೆ. ಹಾಗೆ ಸ್ನೇಹಿತರೆ, ನಿಮಗೆ ಚನ್ನಪಟ್ಟಣದಲ್ಲಿ 2,32,590 ಜನಸಂಖ್ಯೆ ಇದೆ. ಇದರ ಪೈಕಿ ವೋಟಿಂಗ್ ಆಗಿರೋದು 2,09,000 ಅನ್ಕೊಬೋದು. ಅಂದರೆ ಒಂದು 88% ಚನ್ನಪಟ್ಟಣದಲ್ಲಿ ಈ ಸಲ ವೋಟ್ ಆಗಿದೆ. ನಿಮ್ಗೆ ಲಾಸ್ಟ್ ಟೈಮು 2018ನಲ್ಲಿ 86% ವೋಟ್ ಆಗಿತ್ತು. 2023ಯಲ್ಲಿ 85.86% ವೋಟ್ ಆಗಿತ್ತು. ಈ ಸಲ ಅಂದರೆ 2024ರಲ್ಲಿ 88.80% ವೋಟಿಂಗ್ ಆಗಿದೆ. 2 ಸಲ ಕಂಪೇರ್ ಮಾಡಿದ್ರೆ ಈ ಸಲ 9,000 ವೋಟಿಂಗ್ ಜಾಸ್ತಿ ಆಗಿದೆ. ಹಾಗಾದರೆ ಯೋಗೇಶ್ವರ್ ಅವರು ಹೇಳೋ ಪ್ರಕಾರ ಮೈತ್ರಿ ಅಭ್ಯರ್ಥಿಗೆ ಚನ್ನಪಟ್ಟಣ ಜನ ಆಶೀರ್ವಾದ ಮಾಡ್ತಾರಾ? ಕಾದು ನೋಡೋಣ. ಹಾಗೆ CP ಯೋಗೇಶ್ವರ್ ಅವರು ಎಲೆಕ್ಷನ್ ಆದಮೇಲೆ ಬೂತ್ ಲೆಕ್ಕದಲ್ಲಿ ವೋಟಿಂಗ್ ಎಷ್ಟಾಗಿದೆ ಅಂತ ಗೊತ್ತಾಗುತ್ತೆ. ಅದನ್ನು ತರಿಸ್ಕೊಂಡು ನೋಡಿದಾರಂತೆ. ಎಲ್ಲ ಊರಲ್ಲೂ 15,000, 12,000, 8,000, 7,000 ಹಿನ್ನಡೆ ಇದ್ದಾರಂತೆ. ಸ್ವತಃ CP ಯೋಗೇಶ್ವರ್ ಅವರೇ ತರಿಸ್ಕೊಂಡು ನೋಡಿದ್ದಾರೆ. ಹಾಗಾಗಿ
ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ಕಾದು ನೋಡೋಣ. 23ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆ ಯೋಗೇಶ್ವರ್ ಅವರು ಕೂಡ 2 ಸಲ ಸೋತಿದ್ರು, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ 2 ಸಲ ಸೋತಿದ್ರು. ಈ ಸಲ ಯಾರು ಸೋಲ್ತಾರೆ, ಹ್ಯಾಟ್ರಿಕ್ ಸೋಲನ್ನು ಕಾಣ್ತಾರೆ, ಯಾರು ಗೆಲ್ತಾರೆ, 2 ಸಲ ಸೋತಿ ಗೆಲುವಿನ ದಡ ಸೇರ್ತಾರ, ಕಾದು ನೋಡೋಣ ಸ್ನೇಹಿತರೆ. 23ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. ಆ ರಿಸಲ್ಟ್ಗೋಸ್ಕರ ನೀವು ಕಾಯೋಣ. ಹಾಗೆ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಸದಾಕಾಲ ನನ್ನ ಮೇಲೂ ಹಾಗೂ ನನ್ನ ವಿಲೋಚನಾ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಬಾಯ್.